ಚುನಾವಣಾ ಮತದಾನ ಪ್ರಕ್ರಿಯೆ ಮುಗಿದ ನಂತರ ನಮಗೆ ಒಂದು ಕೆಟ್ಟ ಸುದ್ದಿ ಬರುತ್ತೆ. ಆ ಸುದ್ದಿಯ ಪ್ರಕಾರ ನಮ್ಮ ಮುರುಗೋಡು ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ತಲುಪ್ತಾರೆ. ಸುದ್ದಿ ಬಂದಿರತಕ್ಕಂಥದ್ದು ಏನಪ್ಪ ಅಂತಂದರೆ, ಈ ಸೊಗಲ ಗ್ರಾಮದ ರಸ್ತೆ ಇರತಕ್ಕಂಥ ದುಂಡನಕೊಪ್ಪ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಇಬ್ಬರಿಗೆ ತನ್ನ ಹತ್ರ ಇರ್ತಕ್ಕಂಥ ಹರಿತವಾದ ಆಯುಧದಿಂದ ಅಟ್ಯಾಕ್ ಮಾಡಿದ್ದಾನೆ ಅಂತ ಇಬ್ಬರು ರಕ್ತಸಿಕ್ತರಾಗಿ ಬಿದ್ದಿರುವಂಥದ್ದು. ಆ ಪ್ರಕಾರವಾಗಿ ಸ್ಥಳಕ್ಕೆ ನಮ್ಮ ಪೊಲೀಸರು ಧಾವಿಸಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ನಿಶ್ಚಲನಾಗಿ ಬಿದ್ದಿರ್ತಾನೆ, ಇನ್ನೊಬ್ಬ ವ್ಯಕ್ತಿ ಇನ್ನೂ ಜೀವ ಇರುತ್ತೆ. ಇಬ್ಬರನ್ನೂ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಒಬ್ಬರದ್ದು ಡೆತ್ ಆಗಿದೆ ಅಂತ ಹೇಳ್ತಾರೆ, ಇನ್ನೊಬ್ಬಂದು ಹೆಚ್ಚಿನ ಚಿಕಿತ್ಸೆಗೆ ನಾವು ಬಿಮ್ಸ್ಗೆ ಸಾಗಿಸ್ತೀವಿ. ಕೊಲೆಯಾದಂಥ ವ್ಯಕ್ತಿ ಹೆಸರು ಮಾಯಪ್ಪ ಅಂತ ಹೇಳಿ, ಸುಮಾರು 20-21 ವರ್ಷದ ಯುವಕ. ಕೊಲೆ ಮಾಡಿದಂಥ ವ್ಯಕ್ತಿ ಫಕೀರಪ್ಪ ಅಂತ ಹೇಳಿ, ಸುಮಾರು 48 ವರ್ಷದ ವ್ಯಕ್ತಿ. ದುಂಡನಕೊಪ್ಪ ಗ್ರಾಮದಲ್ಲಿ ಇವರ ಮನೆ ತುಂಬ ಹತ್ತಿರ ಇರ್ತಕ್ಕಂಥದ್ದು. ಕೊಲೆಗೆ ಕಾರಣ ನಮ್ಮ ಮೇಲ್ನೋಟ ತನಿಖೆಯಲ್ಲಿ ಇಲ್ಲಿವರೆಗೂ ಕಂಡು ಬಂದದ್ದು ನೋಡಿದ್ರೆ, ಈ ಕೊಲೆಯಾದಂಥ ವ್ಯಕ್ತಿ ಫಕೀರಪ್ಪನ ಮಗಳನ್ನ ತುಂಬ ಪೀಡಿಸ್ತಾ ಇದ್ದ. ಅವಳು ಹಿಂದೆ ಬಿದ್ದಿದ್ದ, ನನಗೆ ಮದುವೆ ಆಗುವಂಥ ಪೀಡಿಸ್ತಾ ಇದ್ದ. ಈ ವಿಚಾರವಾಗಿ ಫಕೀರಪ್ಪನಿಗೆ ಈ ಹುಡುಗನಿಗೆ ತನ್ನ ಮಗಳನ್ನ ಕೊಡಲಿಕ್ಕೆ ಇಷ್ಟ ಇರಲಿಲ್ಲ. 2 ಕಾರಣಕ್ಕಾಗಿ. ಒಂದು, ಹುಡುಗಿ ಇನ್ನೂ ತುಂಬ ಚಿಕ್ಕವಳಿದ್ಲು, ಅಪ್ರಾಪ್ತೆ ಇದ್ಲು. ಜೊತೆಗೆ ಇವರಿಬ್ಬರದು ಕುಟುಂಬ ಕೂಡ ಬೇರೆ ಬೇರೆ ಜಾತಿಯವರಾಗಿದ್ದರು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮದುವೆ ಆಗ್ತೀನಿ ಅಂತ ಬಂದಿರತಕ್ಕಂಥ ಹುಡುಗ, ಅವನು ಸಮಾಜದಲ್ಲಿ ಒಳ್ಳೆಯ ಹೆಸರು ಇರಲಿಲ್ಲ ಮಾಯಪ್ಪನಿಗೆ. ಸ್ವಲ್ಪ ಉಡಾಳತನದಿಂದ ವರ್ತಿಸಿರೋದು ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಕಂಡು ಬಂದಿದೆ. ಸೊ ಹಾಗಾಗಿ ಈ ಮೇಲಿನ ಕಾರಣಗಳಿಂದಾಗಿ ಇವನು ಮೇಲಿಂದ ಮೇಲೆ ಕೊಡಲ್ಲ ಅಂತ ಹೇಳಿದಾಗ, ಈ ಮಾಯಪ್ಪ ಮತ್ತೆ ಪ್ರಯತ್ನ ಮಾಡಿದಾಗ ಈ ಊರಿನ ಹಿರಿಯರ ಸಮ್ಮುಖದಲ್ಲೂ ಕೂಡ ಈ ವಿಚಾರವಾಗಿ ಅವನಿಗೆ ಬುದ್ಧಿ ಹೇಳಲಾಗಿತ್ತು, ಮಾಯಪ್ಪನಿಗೆ ಆ ಹುಡುಗಿ ತಂಟೆಗೆ ಹೋಗಬಾರ್ದು ಅಂತ. ಅಷ್ಟಾಗಿಯೂ ಕೂಡ ಮತ್ತು ಕೊನೆಗೆ ಅವನು ಆ್ಯಕ್ಚುಲಿ ಪೊಲೀಸ್ಗೆ ಕಂಪ್ಲೇಂಟ್ ಕೂಡ ಕೊಡ್ತೀನಿ ಅಂತ ಇವನಿಗೆ ಹೆದರಿಸಿದ್ದ, ಮಾಯಪ್ಪನಿಗೆ ಫಕೀರಪ್ಪ. ಅದಾಗಿಯೂ ಕೂಡ ಈ ಕೊಲೆ ಆಗೋ ದಿವಸ ಇವನು ಮಾಯಪ್ಪ ತನ್ನ ಕೆಲವೊಂದಿಷ್ಟು ಗೆಳೆಯರನ್ನ ಕಳ್ಕೊಂಡು ಮನೆ ಹತ್ರ ಬಂದು ಫಕೀರಪ್ಪನಿಗೆ, ಇಲ್ಲ ನೀನು ಪೊಲೀಸ್ ಹತ್ರ ಹೋಗಬೇಡ, ನಾನು ನಿನ್ನ ಮಗಳನ್ನೇ ಮದುವೆ ಆಗೋದು, ಅದೇನು ಮಾಡ್ಕೋತೀವೋ ಮಾಡ್ಕೊ ಅನ್ನೋಂಥ ಧಾಟಿಯಲ್ಲಿ ಮಾತಾಡಿದ್ದ. ಅದಕ್ಕೆ ಈ ಫಕೀರಪ್ಪನಿಗೆ ಈ ವಿಚಾರವಾಗಿ ತುಂಬ ಬೇಜಾರಾಗಿ ನೊಂದ ಮನಸ್ಥಿತಿಯಲ್ಲಿ ಇವನು ನನ್ನ ಮಗಳಿಗೆ ಬಿಡ್ತಾ ಇಲ್ಲ, ನನ್ನ ಮಗಳಿಗೆ ಕಾಟ ತಪ್ಪಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ತನ್ನ ಹತ್ತಿರ ಈ ಕುರಿ ಕೋಳಿಗಳನ್ನ ಕಡಿಲಿಕ್ಕೆ ಇರ್ತಕ್ಕಂಥ ಒಂದು ಹರಿತವಾದ ಆಯುಧವನ್ನು ತೆಗೆದುಕೊಂಡು ಹೋಗಿ ಅವನು ಈ ಮಾಯಪ್ಪನಿಗೆ ಹೊಡಿತಿರ್ತಾನೆ. ಆ ಸಂದರ್ಭದಲ್ಲಿ ಅವರ ಮಾಯಪ್ಪನ ಅಣ್ಣ ಕೂಡ ಅಲ್ಲಿ ಅವನಿಗೆ ತಮ್ಮನಿಗೆ ಬಿಡಿಸ್ಕೊಳ್ಳಿಕ್ಕೆ ಬರ್ತಾನೆ, ಯಲ್ಲಪ್ಪ ಅನ್ನಂತವನು. ಇವನಿಗೆ ಅವನ್ನ ಕೊಲೆ ಮಾಡೋ ಉದ್ದೇಶ ಇಲ್ಲದೆ ಇದ್ದರೂ ಕೂಡ ಯಾವಾಗ ಇವನು ಬಿಡಿಸ್ಲಿಕ್ಕೆ ಬರ್ತಾನೆ, ಅವನು ಯಲ್ಲಪ್ಪನ ಮೇಲೂ ಕೂಡ ಫಕೀರಪ್ಪ ದಾಳಿ ಮಾಡ್ತಾನೆ. ಆ ಪ್ರಕಾರವಾಗಿ ಮಾಯಪ್ಪ ಅಲ್ಲೇ ಸಾಯ್ತಾನೆ. ಯಲ್ಲಪ್ಪನ ನಾವು ಬಿಮ್ಸ್ ಆಸ್ಪತ್ರೆಗೆ ಸೇರಿಸಿರ್ತೀವಿ. ಮರುದಿನ ಅಂದರೆ 8ನೇ ತಾರೀಕು ಯಲ್ಲಪ್ಪ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಈ ಫಕೀರಪ್ಪ ತದನಂತರ ಸ್ವಲ್ಪ ತಲೆ ಮರೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದ. ಆದರೆ ನಮ್ಮ ಮುರುಗೋಡು ಪೊಲೀಸರು ಹುಡ್ಕಾಡಿಬಿಟ್ಟು ಅವನಿಗೆ ತಮ್ಮ ವಶಕ್ಕೆ ಪಡಿಸ್ಕೊಂಡು ತನಿಖೆ ನಡೆಸಿ ಆಲ್ರೆಡಿ ಅವನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಕಾನೂನು ಕ್ರಮ ನಡೆಯುತ್ತೆ. ಸುಮಾರು 1 ವರ್ಷದಿಂದ ಅವನು ಆ ಹುಡುಗಿ ಹಿಂದೆ ಬಿದ್ದು ಅವಳಿಗೆ ಕಾಟ ಕೊಡ್ತಾ ಇರುವಂಥದ್ದು ನಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ. ಸರಿ, ಹೌದು.
ಇಲ್ಲ ಇಲ್ಲ, ಅವನದೇನು ಪಾತ್ರ ಇರಲಿಲ್ಲ. ಈ ವಿಚಾರದಲ್ಲಿ ಅವನ ಪಾತ್ರ ಇರಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.